ಓಕೆ, ನೋಡೋಣ ಏನ್ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ? ಉಗುಳ್ತಾ ಇರೋದಲ್ಲ ಅದು? ಹೌದು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಾಯಲ್ಲಿ ನೀರ್ನ ತಗೊಂಡು 10 ಅಡಿವರೆಗೂ ಹೈಟ್ ಹೋಗಿತಾರೆ. ಅವ್ರಿಗೆ ಫೋರ್ಸ್ ಗಳಿಗೆ ಹುಳಗಳು ಏನಾದ್ರು ಕೂತಿದ್ರೆ ಅದು ಬ್ಯಾಲೆನ್ಸ್ ತಪ್ಪಿ ನೀರಿಗೆ ಬೀಳುತ್ತೆ. ಅವಾಗ ಅವ್ರ ಊಟನ ಅವ್ರು ತಿಂತಾರೆ. ಅದಕ್ಕೆ ಇವ್ರನ್ನ ನಾವು ಆರ್ಚರ್ ಫಿಶ್ ಅಥವಾ ಸ್ಪಿಟಿಂಗ್ ಫಿಶ್ ಅಂತ ಕೂಡ ಹೇಳ್ತೀವಿ. ಇವ್ರನ್ನ ನಾವು ಸಿಲ್ವರ್ ಪೆಸೆಂಟ್ ಅಂತ ಕರಿತೀವಿ. ಇವರು ಕೂಡ ನವಿಲ್ ಜೊತೆಗೆ ಸೇರಿರುವಂತ ಪಕ್ಷಿಗಳು. ಇದ್ರಲ್ಲಿ ಒಂದು ಹೆಣ್ಣು ಪಕ್ಷಿ ಇದೆ, ಇನ್ನೊಂದು ಗಂಡು ಪಕ್ಷಿ ಇದೆ. ಯಾವ್ದು ಹೆಣ್ಣು ಯಾವ್ದು ಗಂಡು ನಿಮ್ ಪ್ರಕಾರ? ಯಾಕೆ ಇದು ಗಂಡಾಗ್ಬೇಕು? ನಾ ಹೇಳ್ದಾಗೆ ಈ ನವಿಲ್ ಜಾತಿ ಅಂದ್ರೆ ಈ ಪೆಸೆಂಟ್ ಫ್ಯಾಮಿಲಿಗೆ ಸೇರಿರುವಂತ ಪಕ್ಷಿಗಳಲ್ಲಿ ಯಾವಾಗ್ಲೂ ಗಂಡು ಪಕ್ಷಿನೇ ತುಂಬಾ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಪಕ್ಷಿನ ಆಕರ್ಷಣೆ ಮಾಡೋದಕ್ಕೆ. ಹಾಯ್, ಹಲೋ ಸ್ನೇಹಿತರೆ. ಪ್ರಾಣಿ ಪ್ರಪಂಚದ ಮೊದಲನೇ ಭಾಗವನ್ನು ನೀವೆಲ್ಲ ನೋಡಿದ್ದೀರಾ. ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತವಾಗೂ ಈ ಪಾರ್ಟ್ 2 ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಮಿಸ್ಟರ್ ಅಂಡ್ ಮಿಸಸ್ ಮಧು ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಂ, ಸುಸ್ವಾಗತಂ. ಓಕೆ, ಸೊ ಯಾವ ಅನಿಮಲ್ ಅಂತ ಗೆಸ್ ಮಾಡ್ಬೋದಾ? ನೋಡಿದ್ರಿ ಅಲ್ಲ ರೋಡೆಂಟ್ ಸೆಕ್ಷನ್ ಅಲ್ಲಿ ಸ್ಟಾರ್ಟಿಂಗ್ ನೋಡಿದ ಬಾಲ ಇರ್ಲಿಲ್ಲ. ಹೌದು, ಯಾವ ಅನಿಮಲ್ ಇರ್ಬೋದು? ಓಕೆ, ಇದನ್ನ ನಾವು ಗಿನಿ ಪಿಗ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲಿಗಳೆಲ್ಲ ಮರಿ ಹಾಕಿದ್ರೆ ಮನೆಗಳ ಹತ್ರ ನೋಡಿರ್ತೀರಲ್ಲ, ಹೇಗಿರುತ್ತೆ ಮರಿಗಳೆಲ್ಲ? ಪುಟ್ಟಾಣಿಗಿರುತ್ತೆ. ಇನ್ನು ಅವ್ರಿಗೆ ಕಣ್ಣು ಓಪನ್ ಇರೋದಿಲ್ಲ, ಬಾಡಿ ಮೇಲೆ ಕೂದ್ಲಿರೋದಿಲ್ಲ, ತಾಯಿ ಜೊತೆ ಓಡಾಡಕ್ ಆಗೋದಿಲ್ಲ ಅಲ್ಲ, ಅವ್ರನ್ನೆಲ್ಲ ಪಿಂಕೀಸ್ ಅಂತ ಹೇಳ್ತೀವಿ. ಆದ್ರೆ ಇವರೆಲ್ಲ ಮರಿ ಹಾಕಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಹುಟ್ಟಿದ ತಕ್ಷಣ ಬಾಡಿ ಮೇಲೆಲ್ಲ ಕೂದ್ಲಿರುತ್ತೆ, ಕಣ್ಣು ಓಪನ್ ಇರುತ್ತೆ. ಹುಟ್ಟಿದ 1 ಅವರ್ಗೆ ತಾಯಿ ಜೊತೆ ಓಡಾಡ್ತಾರೆ, ತಾಯಿ ತಿನ್ನೋ ಊಟ ಕೂಡ ತಿಂತಾರೆ. ಇದನ್ನ ಸಬ್ ಅಡಲ್ಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ನಮ್ಮ ಹತ್ರ 150 to 160 ಗಿನಿ ಪಿಕ್ಸ್ ಇದೆ. ಅದರಿಂದ ನಾವು ಅಡಾಪ್ಷನ್ ಕೊಡ್ತೀವಿ, ಅಂದ್ರೆ ಫ್ರೀ ಆಗಿ ಕೊಡ್ತೀವಿ. ನೀವು ಸಾಕೋ ಇಂಟ್ರೆಸ್ಟ್ ಇದ್ರೆ ಮನೆಗೆ ತಗೊಂಡೋಗಿ ಸಾಕೋಬಹುದು. ಓಕೆನಾ? ಹಾಗೆ ಈ ಕಡೆ ಬನ್ನಿ. ಇಲ್ಲಿ ಬನ್ನಿ ಮ್ಯಾಮ್. ಓಕೆ, ಇಲ್ಲಿ 2 ಪಕ್ಷಿಗಳನ್ನ ನೋಡ್ತಾ ಇದ್ದೀರಲ್ಲ. ಸೊ ಇದು ನಿಮ್ ಪ್ರಕಾರ ಒಂದೇ ಜಾತಿ ಪಕ್ಷಿ ಇರ್ಬೋದಾ ಅಥವಾ ಬೇರೆ ಬೇರೆ ಜಾತಿ ಪಕ್ಷಿಗಳ? ಒಂದೇ ಅನ್ಸುತ್ತೆ. ಕಲರ್ ಒಂದೇ ಅನ್ಸುತ್ತಾ? ಎಸ್, ಇದು ಒಂದೇ ಜಾತಿ ಪಕ್ಷಿಗಳು. ಕೈ ಇಡಬೇಡಿ, ಕಚ್ಬಿಡ್ತಾರೆ. ಓಕೆ, ಸೊ ಇದು ಒಂದೇ ಜಾತಿ ಪಕ್ಷಿಗಳು. ಇವ್ರನ್ನ ನಾವು ಸಿಲ್ವರ್ ಪೆಸೆಂಟ್ ಅಂತ ಕರಿತೀವಿ. ಇವರು ಕೂಡ ನವಿಲ್ ಜೊತೆಗೆ ಸೇರಿರುವಂತ ಪಕ್ಷಿಗಳು. ಇದ್ರಲ್ಲಿ ಒಂದು ಹೆಣ್ಣು ಪಕ್ಷಿ ಇದೆ, ಇನ್ನೊಂದು ಗಂಡು ಪಕ್ಷಿ ಇದೆ. ಯಾವ್ದು ಹೆಣ್ಣು ಯಾವ್ದು ಗಂಡು ನಿಮ್ ಪ್ರಕಾರ? ಯಾಕೆ ಇದು ಗಂಡಾಗ್ಬೇಕು? ಎಸ್, ನಾ ಹೇಳ್ದಾಗೆ ಈ ನವಿಲ್ ಜಾತಿ ಅಂದ್ರೆ ಈ ಪೆಸೆಂಟ್ ಫ್ಯಾಮಿಲಿಗೆ ಸೇರಿರುವಂತ ಪಕ್ಷಿಗಳಲ್ಲಿ ಯಾವಾಗ್ಲೂ ಗಂಡು ಪಕ್ಷಿನೇ ತುಂಬಾ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಪಕ್ಷಿನ ಆಕರ್ಷಣೆ ಮಾಡೋದಕ್ಕೆ. ಸೊ ಮತ್ತೆ ಯಾಕೆ ಹೆಣ್ಣು ಪಕ್ಷಿ ಡಲ್ ಇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕಾಡಲ್ಲಿ ತನ್ನದೇ ಆದಂತ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಏನಂತ ಹೇಳಿದ್ರೆ ಮೊಟ್ಟೆ ಇಟ್ಟು, ಮೊಟ್ಟೆ ಮೇಲೆ ಕೂತು, ಕಾವು ಕೊಟ್ಟು, ಮರಿ ಮಾಡಿಸಿ, ಮರಿಗಳನ್ನ ನೋಡ್ಕೊಳ್ಳೋದು ಎಲ್ಲಾನು ಕೂಡ ಹೆಣ್ಣು ಪಕ್ಷಿನೇ ಆಗಿರೋದ್ರಿಂದ ಅವರು ಕಾಡಲ್ಲಿ ಮೊಟ್ಟೆ ಮರಿಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಕ್ಯಾಮೋಫ್ಲೈಸ್ ಆಗ್ಬೇಕಂದ್ರೆ ಕಂಡ್ರು ಕಾಣ್ದಂಗ್ ಇರ್ಬೇಕು. ಈ ತರ ಬ್ರೈಟ್ ಆಗಿ ಕಂಡ್ರೆ ಬೇರೆ ಪ್ರಾಣಿಗಳು ಬೇಗ ತಿನ್ನೋ ಅಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಯಾವಾಗ್ಲೂ ಹೆಣ್ಣು ಪಕ್ಷಿ ಡಲ್ ಕಲರ್ ಇರ್ತಾರೆ. ಓಕೆನಾ? ಇವ್ರನ್ನ ಸಿಲ್ವರ್ ಪೆಸೆಂಟ್ ಅಂತ ಹೇಳ್ತೀವಿ. ಸೆಮಿ ಅಕ್ವಾಟಿಕ್ಸ್ ಅಂತ ಹೇಳಿದ್ರೆ ನೀರಲ್ಲೂ ಇರ್ತಾರೆ, ಭೂಮಿ ಮೇಲೂ ಇರ್ತಾರೆ. ಇಲ್ಲಿ ನಮ್ಮ ಹತ್ರ 2 ತರ ಪಕ್ಷಿಗಳಿದೆ. ಯಾವ್ದು ಅಂತ ಗೆಸ್ ಮಾಡ್ತೀರಾ? ಅದೊಂದಿರ್ಬೋದು, ಬೇರೆ ಇದು ಅದು. ಓಕೆ, ಸೊ ಇಲ್ಲಿ ನೋಡ್ತಾ ಇದೀರಲ್ಲ, ಇದೆಲ್ಲ ಡಕ್ಸ್. ಓಕೆನಾ? ಇದನ್ನ ಗೀಸ್ ಅಂತ ಹೇಳ್ತೀವಿ. ಸಿಂಗಲ್ ಆಗಿದ್ರೆ ಗೂಸ್ ಅಂತ ಕರಿತೀವಿ. ಈ ತರ ಜೊತೆಲಿ ಇರೋದ್ರಿಂದ ಗೀಸ್ ಅಂತ ಹೇಳ್ತೀವಿ. ಬಾತುಕೋಳಿ ಮತ್ತೆ ಹೆಬ್ಬಾತುಕೋಳಿ ಅಂತ ಹೇಳ್ತೀವಿ. ಅಲ್ಲಿ 2 ನೋಡ್ತಾ ಇದೀರಲ್ಲ, ಅದನ್ನ ಮಾಸ್ಕೋವಿ ಡಕ್ಸ್ ಅಂತ ಹೇಳ್ತೀವಿ. ಬ್ರೀಡ್ ಬೇರೆ, ಡಕ್ಸ್ ಫ್ಯಾಮಿಲಿಗೆ ಬರ್ತಾರೆ. ಓಕೆನಾ? ಸೊ ಏನ್ ವ್ಯತ್ಯಾಸ ಇದೆ ಡಕ್ಸ್ ಮತ್ತೆ ಗೀಸ್ಗೆ? ಎಸ್, ಇವ್ರಿಗೆ ಲಾಂಗರ್ ನೆಕ್ ಇರುತ್ತೆ, ಅವ್ರಿಗೆ ಶಾರ್ಟರ್ ನೆಕ್ ಇರುತ್ತೆ. ಅದೇ ರೀತಿ ಇವ್ರ ಬೀಕ್ ನ ನೀವು ಅಬ್ಸರ್ವ್ ಮಾಡಿ, ಬೀಕ್ ಮೇಲೆ ಬಂಪ್ ಇದೆ ಅಲ್ಲ, ಆದ್ರೆ ಡಕ್ಸಿಗೆಲ್ಲ ಆತರ ಇರೋದಿಲ್ಲ, ಅವ್ರಿಗೆ ಫ್ಲಾಟ್ ಆಗಿ ಬೇಕಿರುತ್ತೆ. ಓಕೆನಾ? ಸೊ ಇನ್ನೊಂದು ಇವ್ರಿಗೆಲ್ಲ ಬಾಡಿ ಸೈಜ್ ಸ್ವಲ್ಪ ದೊಡ್ಡದಾಗಿದ್ರೆ ಅವ್ರಿಗೆ ಚಿಕ್ಕದಾಗಿರುತ್ತೆ. ಈ ತರ ಪಕ್ಷಿಗಳನ್ನ ನೀವ್ ಹೆಚ್ಚಿನ ಕಾಲ ಮನೆಗಳ ಹತ್ರ ನೋಡೇ ಇರ್ತೀರಲ್ಲ. ಇವ್ರು ನೀರೊಳಗಡೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹೋಗಿ ಬಂದ್ರು ಕೂಡ ಅವ್ರ ಬಾಡಿ ಮೇಲೆ ಯಾವ್ದೇ ರೀತಿ ಒದ್ದೆನೆ ಆಗಲ್ವಲ್ಲ, ಯಾಕಿರ್ಬೋದು? ಏನಾದ್ರು ಐಡಿಯಾ ಇದ್ಯಾ ಯಾಕೆ ಒದ್ದೆ ಆಗಲ್ಲ ಅವರು? ನಾವೆಲ್ಲ ನೀರ್ ಮುಟ್ಟಿದ ತಕ್ಷಣ ಒದ್ದೆ ಆಗ್ತೀವಲ್ಲ, ಬಟ್ ಅವ್ರ ಮೈ ಮೇಲೆ ನೀರೇನಿಲ್ಲಲ್ಲ ಅಲ್ಲ. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಈ ತರ ಪಕ್ಷಿಗಳಿಗೆಲ್ಲ ಅವ್ರ ಬಾಲ್ದ ಹತ್ರ ಒಂದು ಎಣ್ಣೆಯ ಗ್ರಂಥಿ ಅಂತ ಇರುತ್ತೆ. ಅಲ್ಲಿ ಯಾವಾಗ್ಲೂ ಎಣ್ಣೆ ಉತ್ಪತ್ತಿ ಆಗ್ತಾ ಇರುತ್ತೆ. ಅವರು ನೀರೊಳಗಡೆ ಹೋಗೋದಕ್ಕಿಂತ ಮುಂಚೆ ಅವ್ರ ಬೀಕ್ ಸಹಾಯದಿಂದ ಎಣ್ಣೆನ ತಗೊಂಡು ಬಾಡಿ ಫುಲ್ ಹಚ್ಕೊಂತಾರೆ. ಸೊ ತರ ಹಚ್ಕೊಂಡ್ ಆದ್ಮೇಲೆ ಅವರು ನೀರೊಳಗಡೆ ಇಳಿಯೋದ್ರಿಂದ ಅವ್ರ ಬಾಡಿ ಮೇಲೆ ಯಾವ್ದೇ ರೀತಿ ಒದ್ದೆ ಕೂರೋದಿಲ್ಲ. ನಾವು ಆರ್ಚರ್ ಫಿಶ್ ಅಂತ ಹೇಳ್ತೀವಿ. ಆರ್ಚರ್ ಫಿಶ್ ಅಥವಾ ಬಿಲ್ಲುಗಾರ ಮೀನು ಅಂತ. ಓಕೆನಾ? ಸೊ ಯಾಕೆ ಇವ್ರನ್ನ ಬಿಲ್ಲುಗಾರ ಮೀನು ಅಂತ ಹೇಳ್ತೀವಿ ಅಂತ ನೋಡೋಣ. ಇವ್ರನ್ನ ನಾವು 2 ಜಾಗದಲ್ಲಿ ನೋಡ್ಬೋದು. ಒಂದು ಆಸ್ಟ್ರೇಲಿಯಾದಲ್ಲಿ, ಇನ್ನೊಂದು ನಮ್ಮ ಇಂಡಿಯಾದಲ್ಲಿ ನೋಡೋದಾದ್ರೆ ಸುಂದರ್ಬನ್, ವೆಸ್ಟ್ ಬೆಂಗಾಲ್ ಹತ್ರ ಬರುತ್ತಲ್ಲ, ಅಲ್ಲಿ ಇವ್ರನ್ನ ನೋಡ್ಬೋದು. ಇರೋ ಜಾಗ ಎಲ್ಲ ಇದೇ ತರ ಇರುತ್ತೆ.
ಏನು ಅಂತ ಹೇಳಿದ್ರೆ ಭೂಮಿ ಮೇಲೆ ಬೆಳೆಯುವಂತ ಗಿಡಗಳು, ನೀರಲ್ಲಿ ಬೆಳೆಯುವಂತ ಗಿಡಗಳು. ಆದ್ರೆ ನೀರೆಲ್ಲ ಇಷ್ಟು ಫ್ರೆಶ್ ಆಗಿರೋದಿಲ್ಲ, ಫುಲ್ ಬದಿ ನೀರಿರುತ್ತೆ. ಅದರಿಂದ ಮೀನ್ಗಳಿಗೆ ಒಳಗಡೆ ಯಾವ್ದೇ ತರವಾದಂತ ಊಟ ಸಿಗಲ್ಲ. ಅದಕ್ಕೋಸ್ಕರ ಮೀನ್ ಏನ್ ಮಾಡುತ್ತೆ ಅಂದ್ರೆ ಎಲೆಗಳ ಮೇಲೆ, ಗಿಡಗಳ ಮೇಲೆ ಏನಾದ್ರು ಹುಳಗಳು ಕೂತಿದ್ರೆ ಅದನ್ನ ಬೀಳ್ಸ್ಕೊಂಡು ತಿಂತಾರೆ. ಸೊ ನಿಮ್ ಪ್ರಕಾರ ಏನ್ ಮಾಡಿ ಬೀಳ್ಸ್ಕೊಂತಾರೆ ಹುಳಗಳನ್ನ ನೀರ್ಗೆ? ಏನ್ ಮಾಡ್ಬೋದು? ಗಿಡ ಅಳ್ಳಾಡ್ಸ್ಬೋದಾ, ಇಲ್ಲ ಜಂಪ್ ಮಾಡ್ಬೋದಾ? ಜಂಪ್ ಮಾಡ್ಬೋದಾ? ಒಂದ್ಸತಿ ನೋಡೋಣ ಏನ್ ಮಾಡ್ತಾರೆ. ಅಲ್ಲಿರಿ ಇವ್ರದ್ದು ಫುಡ್ಡು. ಓಕೆ, ನೋಡೋಣ ಏನ್ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ? ನೀನು ಉಗುಳ್ತಾ ಇರೋದಲ್ಲ ಅದು? ಹೌದು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಾಯಲ್ಲಿ ನೀರ್ನ ತಗೊಂಡು 10 ಅಡಿವರೆಗೂ ಹೈಟ್ ಹೋಗಿತಾರೆ. ಅವ್ರಿಗೆ ಫೋರ್ಸ್ಗಳಿಗೆ ಹುಳಗಳು ಏನಾದ್ರು ಕೂತಿದ್ರೆ ಅದು ಬ್ಯಾಲೆನ್ಸ್ ತಪ್ಪಿ ನೀರಿಗೆ ಬೀಳುತ್ತೆ. ಅವಾಗ ಅವ್ರ ಊಟನ ಅವ್ರು ತಿಂತಾರೆ. ಅದಕ್ಕೆ ಅವ್ರನ್ನ ನಾವು ಆರ್ಚರ್ ಫಿಶ್ ಅಥವಾ ಸ್ಪೀಟಿಂಗ್ ಫಿಶ್ ಅಂತ ಕೂಡ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನ ನಾವು ಪ್ಯಾಲಡೋರಿಯಂ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ಲೈವ್ ಪ್ಲಾಂಟ್ಸ್, ಒರಿಜಿನಲ್ ಗಿಡಗಳು. ಸೊ ಈ ತರ ಒಂದು ಅಕ್ವೇರಿಯಂ ನ ನಾವು ರೆಡಿ ಮಾಡೋದಕ್ಕೆ 1.5 ವರ್ಷ ಟೈಮ್ ತಗೊಂಡಿದ್ವಿ. ಸೊ ಇದೆಲ್ಲ ನಮ್ದು ಓನ್. ಓಕೆ, ಸೊ ಸ್ಲ್ಯಾಬ್ ಮೇಲೆ ಕುತ್ಕೊಳ್ಳೋಣ, ರಾಬಿಟ್ ಮೀಟ್ ಮಾಡ್ಬೋದು. ನೋಡಿ, ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಶಾಶ್ವತ. ಎಲ್ಲರೂ ತೋರ್ಸೋಕೆ ಇಲ್ಲ. ಇಲ್ಲ, ಇಲ್ಲೆಲ್ಲ ಸ್ಕೂಲ್ ಮಕ್ಕಳು ಸುತ್ತ ಮಾಡ್ತಾ ಇರ್ತಾರಲ್ಲ, ಕರ್ಕೊಂಡ್ ಬರ್ತಾರೆ. ಮೊಲ ಬಂತು. ಓಕೆ, ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಹೇರ್ ಅಥವಾ ರ್ಯಾಬಿಟಾ? ಏನಿರ್ಬೋದು ಇದು? ಹೇರ್ ಅಂತ ಹೇಳಿದ್ರೆ ಕಾಡ್ಮೊಲ ಅಂತ ಹೇಳ್ತೀವಲ್ಲ, ಯಾವ್ದಿರ್ಬೋದು ನಿಮ್ ಪ್ರಕಾರ? ಎಸ್, ಇದು ರ್ಯಾಬಿಟ್. ಓಕೆನಾ? ಇವರೆಲ್ಲ ಯುರೋಪಿಯನ್ ದೇಶದವರು, ಯುರೋಪಿಯನ್ ರ್ಯಾಬಿಟ್ಸ್ ಅಂತ ಕೂಡ ಹೇಳ್ತೀವಿ. ನಮ್ಮ ಇಂಡಿಯನ್ ವೈಲ್ಡ್ ಅನಿಮಲ್ ಬಂದು ಹೇರ್, ಕಾಡ್ಮೊಲ. ಅದನ್ನ ನಾವು ಪೆಟ್ಟಾಗಿ ಸಾಕೊಳ್ಳೋಗಿಲ್ಲ, ಅದು ಇಲ್ಲಿಗಲ್ ಆಗುತ್ತೆ. ಓಕೆನಾ? ಸೊ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಕಾಡ್ಮೊಲಗಳಿಗೂ ಇವ್ರಿಗೆ, ಕಾಡ್ಮೊಲಗಳಿಗೆ ಕಿವಿಗಳು ಇನ್ನೂ ತುಂಬಾ ಉದ್ದ ಇರುತ್ತೆ, ಹಿಂದಿನ ಕಾಲು ಅಷ್ಟೇ ತುಂಬಾ ಉದ್ದ ಇರುತ್ತೆ. ಇವ್ರಿಗೆ ಬಾಡಿ ಮೇಲೆಲ್ಲ ಕೂದಲುಗಳು ಜಾಸ್ತಿ ಇದ್ರೆ ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆನಾ? ಸೊ ಏನ್ ಫುಡ್ ಕೊಡ್ತೀರಾ ರ್ಯಾಬಿಟ್ಗೆ? ಸೊಪ್ಪು. ಸೊ ತುಂಬಾ ಜನ ಕ್ಯಾರೆಟ್ ನ ಫೀಡ್ ಮಾಡಿಸ್ತಾ ಇರ್ತಾರಲ್ಲ, ಅದೇನ್ ಅನ್ಸುತ್ತೆ ನಿಮ್ ಪ್ರಕಾರ, ಸರಿನಾ? ಕೊಡ್ಬೋದು. ಸೊ ತುಂಬಾ ಮಾಡ್ತಾರೆ, ಅದು ಕೂಡ ತುಂಬಾ ರಾಂಗು. ಸೊ ಏನಂತ ಹೇಳಿದ್ರೆ ಕ್ಯಾರೆಟ್ ಅಲ್ಲಿ ಸಕ್ಕರೆ ಅಂಶ ತುಂಬಾ ಜಾಸ್ತಿ ಇರುತ್ತೆ. ನಾವು ದಿನನಿತ್ಯ ಅವ್ರಿಗೆ ಕ್ಯಾರೆಟ್ ನ ಫೀಡ್ ಮಾಡಿಸೋದ್ರಿಂದ ಅವ್ರದ್ದು ಲೈಫ್ ಸ್ಪ್ಯಾನ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅವ್ರ ಪೂಪ್ ಮತ್ತೆ ಪೀ ಮಾಡಿದ್ರು ಕೂಡ ತುಂಬಾ ಸ್ಮೆಲ್ ಬರುತ್ತೆ. ಇಲ್ಲ, ಅವ್ರದ್ದು ಮೇನ್ ಡಯಟ್ ಗ್ರಾಸ್. ಓಕೆನಾ? 80% ಗ್ರಾಸ್ ಇದ್ರೆ ಇನ್ನು 20% ಮಿಕ್ಸ್ ವೆಜಿಟೇಬಲ್ ಫ್ರೂಟ್ಸ್ ಏನ್ ಬೇಕಾದ್ರೂ ಕೊಡ್ಬೋದು. ಓಕೆನಾ? ಸೊ ಇನ್ನೊಂದು, ತುಂಬಾ ಜನ ಕಿವಿನ ಹಿಡ್ಕೊಂಡು ಎತ್ಕೊಂತಾರೆ ರ್ಯಾಬಿಟ್ಗಳನ್ನೆಲ್ಲ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಎತ್ಕೋಬಹುದಾ? ಸೊ ಖಂಡಿತ ನೋವಾಗುತ್ತೆ. ಸೊ ಆತರ ಎತ್ಕೊಂಡ್ರೆ ಅವ್ರ ಬಾಡಿ ವೆಯ್ಟ್ ಎಲ್ಲ ಬಂದು ಕತ್ತತ್ರ ಬೀಳುತ್ತೆ. ಪ್ರಾಣಿ ಒಂಚೂರು ಈ ತರ ಅಳ್ಳಾಡಿದ್ರು ಕೂಡ ಅವ್ರದ್ದು ಬೆನ್ಮೂಳೆ ಏನಿರುತ್ತೆ ಅದು ಮುರಿದೋಗಿ ಪ್ರಾಣಿ ಪ್ಯಾರಲೈಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಯಾವಾಗ್ಲೇ ರ್ಯಾಬಿಟ್ ಎತ್ಕೋಬೇಕಂದ್ರೂ 4 ಕಾಲ್ಗೂ ಸಪೋರ್ಟ್ ಕೊಟ್ಟು ಈ ತರ ತಗೋಬೇಕಾಗುತ್ತೆ. ಓಕೆನಾ? ಸೊ ಇವರು ಕೂಡ ನಮ್ಮ ಕಡೆಯಿಂದ ಅಡಾಪ್ಷನ್ ಇದ್ದಾರೆ, ಅಂದ್ರೆ ಫ್ರೀಯಾಗಿ ಕೊಡ್ತೀವಿ. ನೀವು ಸಾಕೋ ಇಂಟ್ರೆಸ್ಟ್ ಇದ್ರೆ ಮನೆಗೆ ತಗೊಂಡೋಗಿ ಸಾಕೋಬೇಕು. ಇವಾಗ ನಾನು ನಿಮ್ ತೊಡೆ ಮೇಲೆ ಕೊಡ್ತೀನಿ, ಈ ತರ ಕಾಲ್ಗಳು ಜೋಡಿಸ್ಕೊಳ್ಳಿ, ಸ್ವಲ್ಪ ಹಿಂದೆ ಕುತ್ಕೊಳ್ಳಿ. ನೋಡಿ, ಮುಟ್ತೀರಾ ನೀವು? ಮುಟ್ಟು. ಬಾಯಿ ಹತ್ರ ಕೈ ಕೊಡ್ಬೇಡಿ. ಬಾಯಿ ಹತ್ರ ಕೈ ಇಟ್ಬೇಡ. ಹಿಂದೆ ಕುತ್ಕೊಳ್ಳಿ. ನಿಮ್ಮಲ್ಲಿ ಕೊಡ್ಲಾ? ಹಿಂದೆ ನಿನ್ಮೇಲೆ ಬಿಡ್ತೀನಿ. ಸಾಕೊಳ್ತೀಯಾ? ಏನ್ ನೇಮ್ ಇದೆ? ನೇಮ್ ಇಟ್ಟಿಲ್ಲ ಸರ್. ಸೊ ನೀವು ಹೇಳಿ ಒಂದ್ ಚೆನ್ನಾಗಿರೋದು. ಬಾಲ ಮುಟ್ಬಾರ್ದಮ್ಮ. ಬಾಲ ಮುಟ್ಬಾರ್ದು, ಇಲ್ಲಿ ಮುಟ್ಟು. ಅಲ್ಲಿ ಮುಟ್ಟು.
ಸೊ ಇವ್ರಿಗೆ ಚೈನೀಸ್ ಸಾಫ್ಟ್ ಶೆಲ್ ಟರ್ಟಲ್ ಅಂತ ಕರೀತಾರೆ. ಅವ್ರ ಶೆಲ್ ಬಂದು ತುಂಬಾ ಸಾಫ್ಟ್ ಇರ್ತದೆ ಬೇರೆ ಆಮೆಗಳಿಗೆ ಕಂಪೇರ್ ಮಾಡಿದಾಗ. ಇವರು ಏನ್ ಮಾಡ್ತಾರೆ ಅಂದ್ರೆ ತಲೆ ಕಾಲು ಒಳಗಡೆ ಹಾಕೊಂಡ್ರು ಕೂಡ ಬೇರೆ ಆಮೆಗಳ ತರ ಇವರು ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೀದಾ ಮಣ್ಣೊಳಗಡೆ ಹೋಗ್ಬಿಡ್ತಾರೆ. ಅದು ಮೂಗು ಉದ್ದ ಇದೆಯಲ್ಲ, ಆ ಮೂಗನ್ನ ಆಚೆ ಹಾಕ್ಬಿಟ್ಟು ಸೀದಾ ಮಣ್ಣೊಳಗಡೆ ಹೋಗ್ಬಿಡ್ತಾರೆ. ಸೊ ಅವಾಗ ಅವರು ಬಚ್ಚಿಕೊಂಡ್ಬಿಡ್ತಾರೆ ಬೇರೆ ಪ್ರಾಣಿಗಳು ರಕ್ಷಣೆ ಮಾಡ್ಕೋಸ್ಕರ. ಬರೀ ನೀರಲ್ಲಿ ಅಷ್ಟೇ ಅಲ್ಲ? ಮನೇಲಿ ಯಾವಾಗಾದ್ರೂ ನೀವು ಆಮೆಗಳು ಟರ್ಟಲ್ಸ್ ಎಲ್ಲ ಇಟ್ಕೊಂಡು ಸಾಕಿದಾಗ ಯಾವತ್ತೂ ಅವ್ರು ಬರೀ ನೀರೊಳಗಡೆ ಮಾತ್ರ ಇಡಬಾರ್ದು. ಅವ್ರಿಗೆ ಈ ತರ ರೆಸ್ಟ್ ಮಾಡೋಕೆ ಜಾಗನ ಬೇಕು. ಈ ತರ ಆಮೇಲೆ ಈ ತರ UV ಲೈಟ್ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಇವರು ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಕೊಳಕ್ ಆಗಲ್ಲ. ಈ ಬರೀ ನೀರಲ್ಲಿ ಹಾಕ್ಬಿಟ್ರೆ ಅವರ ಕೋಲ್ಡ್ ಆಗಿ 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 ಸತ್ತೋಗ್ಬಿಡ್ತಾರೆ. ಯಾವಾಗಲೂ ಅವ್ರಿಗೆ ಈ ತರ ರೆಸ್ಟಿಂಗ್ ಪ್ಲೇಸ್ ಕೊಡಬೇಕು. ಆಮೇಲೆ ಈ ತರ UV ಲೈಟ್ ಹಾಕಬೇಕು. ಇದು ಹೀಟ್ ಲ್ಯಾಂಪ್ ಇದೆ. ಬಿಸಿಲಿಲ್ಲ ಅಂದ್ರೆ ಇದು ಆನ್ ಮಾಡ್ತೀವಿ, ಆವಾಗ ಅವರು ಬಿಸಿ ಮಾಡಿಕೊಂಡು ಆಕ್ಟಿವ್ ಆಗ್ತಾರೆ. ಅವರು ಆ ಕಡೆಗೆ ಇನ್ನೊಂದು ಸ್ವಲ್ಪ ಟೆರಾಪಿನ್ಸ್ ಇದೆ. ಅವ್ರು ಒಳಗಡೆ ಇದ್ದಾರೆ, ಕಾಣಿಸ್ತಾ ಇಲ್ಲ ಅವರು. ಆ ಕಡೆ ಇರೋರಿಗೆ ಚೈನೀಸ್ ಸ್ಟ್ರೈಪ್ಡ್ ನೆಕ್ ಟೆರಾಪಿನ್ ಅಂತಾರೆ. ಆ ಕಡೆ ಒಂದು ಕಾಣ್ತಾ ಇದ್ದಾರಲ್ಲ ಆ ಕಡೆ. ಹೌದು. ಅಲ್ಲಿ ಬಿಡಿದಾರೆ ಅವರು ಒಳಗಡೆ. ಆ ಕಡೆ ರೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಬನ್ನಿ. ಇವ್ರಿಗೆ ಆಕ್ಸುಲಾಟಲ್ ಅಂತ ಕರೀತಾರೆ. ಆಕ್ಸುಲಾಟಲ್ ಇವರು ಬಂದು ಉಭಯವಾಸಿ ಪ್ರಾಣಿಗಳ ಜಾತಿಗೆ ಬರ್ತಾರೆ. ಈ ಕಪ್ಪೆಗಳೆಲ್ಲ ಬರ್ತಾರಲ್ಲ ಅವ್ರ ಜಾತಿಗೆ ಬರ್ತಾರೆ. ಇವರು ಬಂದು ಮೆಕ್ಸಿಕೋ ದೇಶದವರು. ಇವರು ಇವಾಲ್ಡ್ ಆಗಿರೋ ಸ್ಪೀಶೀಸ್ ಇವರು. ಇವರು ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಇವರು ನೀರಿಂದ ಆಚೆ ಬಂದು ಸ್ಯಾಲಮೆಂಡರ್ ಆಗ್ಬೇಕಾಗಿತ್ತು. ಸ್ಯಾಲಮೆಂಡರ್ ಬಂದು ಒಂದು ಜಾತಿ, ಅದು ಉಭಯವಾಸಿ ಪ್ರಾಣಿ. ಅದು ನೋಡಕ್ ಹಿಂಗೆ ಕಾಣ್ತಾರೆ. ಇವರು ನೀರಿಂದ ಆಚೆ ಹೋಗಿ ಸ್ಯಾಲಮೆಂಡರ್ ಆಗ್ಬೇಕಾಗಿತ್ತು ಸುಮಾರು ವರ್ಷಗಳ ಹಿಂದೆ. ಇವರು ನೀರನ್ನ ಹೋಗೋದಕ್ಕೆ ಆಚೆ ಬಿಡ್ಲಿಲ್ಲ. ಅದಕ್ಕೋಸ್ಕರ ಇವರು ನೀರೊಳಗಡೆ ಉಳ್ಕೊಂಡು ಈ ತರ ಅಕ್ವಾಟಿಕ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಇವ್ರಿಗೆ ಕೆಲವೊಂದು ಸೂಪರ್ ಪವರ್ ಇದೆ. ಏನಂದ್ರೆ ಅವ್ರಿಗೆ ಅವರು ಪ್ರತಿಯೊಂದು ದೇಹದ ಭಾಗನ ಮರುಬೆಳವಣಿಗೆ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಇದೆ ಅವ್ರಿಗೆ. ಈಗ ಯಾವ್ದಾದ್ರು ಪ್ರಾಣಿ ಅವ್ರು ಬಂದು ಪ್ರಾಣಿ ಬಂದು ಬಾಲಾಗಿಲ್ಲ ಕಚ್ಚಿ ಹಾಳು ಮಾಡಿದ್ರೆ ಮತ್ತೆ ಅದು ಮತ್ತೆ ಬೆಳೆಯುತ್ತದೆ. ಮತ್ತೆ ಅದು ಕಾಲಿಗೆ ಕಟ್ಟರು ಕೂಡ ಮತ್ತೆ ಬೆಳೆಯುತ್ತೆ. ಅದಲ್ಲದೆ ದೇಹದ ಒಳಗಡೆ ಇರುವಂತಹ ಭಾಗಗಳು ಅಂದ್ರೆ ಕಿಡ್ನಿ, ಹಾರ್ಟ್, ಹೃದಯ ಎಲ್ಲ ಇದು ಶ್ವಾಸಕೋಶ ಎಲ್ಲ ಬೆಳಿಬೋದು ಅವರು. ಮತ್ತೆ ಸಿಕ್ಲಿಡ್ಸ್ ಅಂತ ಕರೀತಾರೆ. ಸಿಕ್ಲಿಡ್ಸ್ ಇವರು ಬಂದು ಒಂದು ಆಫ್ರಿಕಾದಲ್ಲಿ ಕಂಡು ಬರ್ತಾರೆ. ಅಲ್ಲಿ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ಕೆರೆ. ಆ ಕೆರೆ ಹೆಸರು ತಾಂಜಾನಿಕಾ ಅಂತ. ಅಲ್ಲಿ ಕಂಡು ಬರ್ತಾರೆ ಇವರು. ಅದು ಕೆರೆ ತುಂಬಾ ಉದ್ದ ಇದೆ. ಒಂದು 667 ಅಡಿ ಉದ್ದ ಇದೆ. 667 ಕಿಲೋಮೀಟರ್ ಉದ್ದ ಇದೆ. ಇವರು ಅಲ್ಲಿ ಕಂಡು ಬರ್ತಾರೆ. ಇವ್ರಿಗೆಲ್ಲ ಬೇರೆ ಬೇರೆ ಹೆಸರು ಇದೆ. ಇದು ಟ್ರೂ ಪೈರಟ್ ಅಂತಾರೆ, ಅವರು ಫೀಮೇಲ್ ಹಾಕಿರೋದು. ಇನ್ನೊಂದು ತಲೆ ಮೇಲೆ ಬಂಬ್ ತರ ಇದೆಯಲ್ಲ ಅವ್ರಿಗೆ ಫ್ರಂಟ್ ಟೋಸ್ ಅಂತಾರೆ. ಅಲ್ಲಿ ಬಿಳಿ ಕಲರ್ ಇದೆ ನೋಡಿ, ಅವ್ರಿಗೆ ಮಲಾವಿ ಆಯ್ ಬಿಟ್ಟಿರ್ತಾರೆ. ಮಲಾವಿ ಅಂದ್ರೆ ಅದು ಒಂದು ಕೆರೆನೆ ಜಾಯಿಂಟ್ ಅವ್ರ ಕೆರೆನೆ. ಅಲ್ಲಿ ಕಂಡು ಬರ್ತಾರೆ. ಇವರೆಲ್ಲ ಕಲ್ಲು ಮಧ್ಯದಲ್ಲಿ ಈ ತರ ಮನೆಗಳು ಮಾಡ್ಕೊಂಡಿರ್ತಾರೆ. ಇವರು ಟೆರಟೋರಿಯಲ್ ಫಿಶ್ ಅಂದ್ರೆ ಯಾವಾಗಲೂ ಒಂದೇ ಕಡೆ ಮನೆ ಮಾಡ್ಕೊಂಡು ಆಜು ಬಾಜು ಓಡಾಡ್ಕೊಂಡು ಇರ್ತಾರೆ ಅಷ್ಟೇ. ಆಮೇಲೆ ಇವರು ಕಾರ್ನಿವರ್ ಫಿಶಸ್ ಅಂದ್ರೆ ಬೇರೆ ಬೇರೆ ಮೀನುಗಳು, ಪ್ರಾಣಿಗಳು ತಿಂತಾರೆ, ಸಣ್ಣ ಪ್ರಾಣಿಗಳು. ಇವ್ರಿಗೊಂದು ವಿಶೇಷತೆ ಇದೆ. ಏನು ಅಂದ್ರೆ ಇವರು ಮೊಟ್ಟೆ ಇಟ್ಟ ಮೇಲೆ ಬೇರೆ ಮೀನುಗಳ ತರ ಹೋಗ್ಬಿಡಲ್ಲ. ಅವ್ರು ಇಟ್ಬಿಟ್ಟು ಇದು ಫೀಮೇಲ್ ಇದಲ್ಲ, ಅದು ಹೆಣ್ಣಿದೆಲ್ಲ, ಅದು ಮೊಟ್ಟೆ ಎಲ್ಲ ಬಾಯೊಳಗಡೆ ಇಟ್ಕೊಂಡು ಮರಿಯಾಗ್ರಿಗೂ ಅಲ್ಲೇ ಇಟ್ಕೊಂಡು ಮರಿ ಆದ್ಮೇಲೆ ಕೂಡ ಅವ್ರನ್ನ ಜೋಪಾನವಾಗಿ ನೋಡ್ಕೋತಾರೆ ಸ್ವಲ್ಪ ದೊಡ್ಡದಾಗೋರ್ಗು. ಹೆಂಗಂದ್ರೆ ಇವಾಗ ಅವ್ರು ಊಟ ತಿನ್ಸ್ಬೇಕಾರೆ ಹೆಂಗಂದ್ರೆ ಅವ್ರನ್ನೆಲ್ಲ ಮರಿಗಳನ್ನೆಲ್ಲ ಆಚೆ ಹಾಕ್ಬಿಡ್ತಾರೆ, ಬಾಯಿಂದ ಉಗಿದ್ಬಿಡ್ತಾರೆ. ಅವಾಗೆಲ್ಲ ಊಟ ತಿಂದು ಆ ಊಟ ಪುಡಿ ಮಾಡಿ ಮರಿಗಳಿಗೆಲ್ಲ ಫೀಡ್ ಮಾಡ್ತಾರೆ ಉಗಿದ್ಬಿಟ್ಟು. ಅವಾಗೆಲ್ಲ ಅವ್ರದ್ದೆಲ್ಲ ಊಟ ತಿಂದಾದ್ಮೇಲೆ ಇವ್ರು ಮತ್ತೆ ಒಳಗಡೆ ಇಟ್ಕೋತಾರೆ ಬಾಯೊಳಗಡೆ. ಆ ಥರ ಜೋಪಾನ ನೋಡ್ಕೋತಾರೆ. 4 ವಾರ ನೋಡ್ಕೋತಾರೆ ಅವರು. ಬನ್ನಿ ಈ ಕಡೆ ಸ್ಟಿಂಗ್ರೇಸ್ ಇದೆ. ಸ್ಟಿಂಗ್ರೇ ಅಂತಾರೆ. ಬನ್ನಿ ಹಿಂದೆ ಮುಟ್ಟಬಾರ್ದು, ಅದು ಮುಟ್ಟಾಗ ಗಲೀಜ ಮಾಡ್ತಾರೆ. ಹೇಳ್ತಾರೆ ಇವ್ರಿಗೆ ಸ್ಟಿಂಗ್ರೇ ಅಂತಾರೆ. ಇವ್ರಿಗೆ ಮೊಟೋರಸ್ ಸ್ಟಿಂಗ್ರೇ ಅಂತಾರೆ. ಇವ್ರು ಬಂದು ಸೌತ್ ಅಮೆರಿಕಾ ದೇಶದವರು. ಸ್ಟಿಂಗ್ರೇಗಳು 2 ಥರ ನೀರಲ್ಲಿ ಕಂಡು ಬರ್ತಾರೆ. ಒಂದು ಉಪ್ಪು ನೀರು ಮತ್ತು ಸಿಹಿ ನೀರು. ಇವರು ಸಿಹಿ ನೀರು ಸ್ಟಿಂಗ್ರೇ. ಉಪ್ಪು ನೀರು ಸ್ಟಿಂಗ್ರಲ್ಲಿ ತುಂಬ ದೊಡ್ಡದಾಗಿ ಬೆಳೀತಾರೆ. ಸೊ ಇವರೆಲ್ಲ ಅಷ್ಟೊಂದು ದೊಡ್ಡದಾಗಿ ಬೆಳೆಯಲ್ಲ. ಆಮೇಲೆ ಇವ್ರಿಗೆಲ್ಲ ಸ್ಟಿಂಗ್ರೇಗಳಿಗೂ ಒಂದು ಅಂದರೆ ಫ್ಲಾಟ್ ಬಾಡಿ ಇರುತ್ತೆ. ಆಮೇಲೆ ಅವ್ರಿಗೆ ಉದ್ದ ಬಾಲ ಇರುತ್ತೆ. ಆಮೇಲೆ ಅವ್ರ ಬಾಲದ ಮಧ್ಯದಲ್ಲಿ ಒಂದು ಮುಳ್ಳು ಇರುತ್ತೆ. ಅದು ಮುಳ್ಳು ಬಂದು ನಂಜು ಅಂತ ಕರೀತಾರೆ. ಆ ಮುಳ್ಳು ಅಲ್ಲಿ ನಂಜುನ ಉತ್ಪತ್ತಿ ಮಾಡುತ್ತೆ. ವೆನಮ್ ಅಂತ ಕರೀತಾರಲ್ಲ ಅದನ್ನ. ಅವರು ಬೇರೆ ಪ್ರಾಣಿಗಳು ಚುಚ್ಚಿಬಿಟ್ಟು ಆ ಥರ ಸಾಯಿಸೋದು. ಅವ್ರು ರಕ್ಷಣೆ ಮಾಡ್ಕೋಬೇಕಂದ್ರೆ ತಿನ್ಬೇಕಂದ್ರೆ ಬೇರೆ ಪ್ರಾಣಿಗಳು, ಸಣ್ಣ ಪ್ರಾಣಿಗಳು ಅವ್ರು ಚುಚ್ಚಿಬಿಟ್ಟು ಇದು ಮಾಡೋದು. ಇಲ್ಲಿ ಕಾಣುತ್ತೆ ನೋಡಿ. ಇದು ಸಮುದ್ರದಲ್ಲಿ ಇರುತ್ತೆ. ಇವರು ಬಂದು ಸಮುದ್ರ ಇರಲ್ಲ,
ಇವರು ಅಮೆಜಾನ್ ಕೆಳಗೆ ಇದರಲ್ಲಿ ಕಾಡಲ್ಲಿ ಇರ್ತಾರೆ ಓಕೆ ಎಲ್ಲ ಅವ್ರಿಗೆ ಪ್ಯಾಕ್ ಮೇಲೆ ಫ್ರಾಗ್ ಅಂತಾರೆ. ಇವರು ಕೂಡ ಸೌತ್ ಅಮೆರಿಕಾ ದೇಶದವರು. ಇವರು ವಿಶೇಷತೆ ಗುಣ ಏನಂದ್ರೆ ಇವರು ಆ ಕಡೆ ಈ ಕಡೆ ಓಡಾಡಲ್ಲ, ಒಂದೇ ಕಡೆ ಒಂದೇ ಕಡೆ ಯಾವಾಗಲೂ. ಪ್ರಾಣಿಗಳಲ್ಲಿ 2 ತರ ಬೇಟೆಯಾಡೋ ಪ್ರಾಣಿಗಳು 2 ತರ ಬೇಟೆಯಾಡಿರ್ತಾರೆ. ಒಂದು ಆಕ್ಟಿವ್ ಪ್ರಾಣಿ ಅಂತಾರೆ, ಒಂದು ಆಮ್ಗೋಜ್ ಇರ್ತಾರೆ. ಅಂದ್ರೆ ಒಂದು ಹೊಂಚು ಹಾಕಿ ಹಿಡಿತಾರೆ, ಇನ್ನೊಂದು ಓಡಿಸ್ಕೊಂಡೋಗಿ ಹಿಡಿತಾರೆ. ಇವರು ಬರೀ ಒಂದೇ ಕಡೆ ಕೂತ್ಕೊಂಡು ಒಂದು ಎಲೆ ತರ ಅವರು ಎಲೆಗಳಿಗೆ ಮಧ್ಯೆ ಕೂತ್ಕೊಂಡ್ಬಿಡ್ತಾರೆ. ಅವ್ರು ಬೇರೆ ಪ್ರಾಣಿಗಳು ಎಲೆ ಅನ್ಕೊಂಡ್ಬಿಡ್ತಾರೆ. ಚಿಕ್ಕ ಚಿಕ್ಕ ಪ್ರಾಣಿಗಳು ಯಾವ್ದಾರು ಬಂದಾಗ ಹಿಡ್ಕೊಂಡು ತಿನ್ಬಿಡ್ತಾರೆ. ದೊಡ್ಡ ದೊಡ್ಡ ಪ್ರಾಣಿಗಳು ಬಂದಾಗ ಅವ್ರಿಗೆ ಕನ್ಫ್ಯೂಸ್ ಮಾಡಿ ಕಳಿಸ್ಬಿಡ್ತಾರೆ ಮುಂದೆ. ಒಂದು ಎಲೆ ಅನ್ಕೊಂಡು ಕನ್ಫ್ಯೂಸ್ ಮಾಡ್ತಾರೆ. ಅವರು ಒಂದೇ ಕಡೆ ಅವರು 15-20 ದಿನ, 1 ತಿಂಗಳ ಗಂಟೆ ಕೂತ್ಕೋಬೋದು. ಬನ್ನಿ. ಸೊ ಇಲ್ಲಿಂದ ನಿಮಗೆ ಸ್ವಲ್ಪ ರೆಪ್ಟೈಲ್ಸ್ ಸ್ವಲ್ಪ ನಾವು ರೆಪ್ಟೈಲ್ಸ್ ಅಂದ್ರೆ ರೆಪ್ಟೈಲ್ಸ್ ಎಲ್ಲ ಬಂದು ಕೋಲ್ಡ್ ಗಿಡ ಅನಿಮಲ್ಸ್. ಸೊ ಅವ್ರಿಗೆ ಶೀತರಕ್ತ ಪ್ರಾಣಿಗಳು ಅಂತೀವಿ. ಸೊ ಅವ್ರ ಬಾಡಿ ಟೆಂಪರೇಚರ್ನ ಅವರು ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅವ್ರಿಗೊಂದು ಎಕ್ಸ್ಟರ್ನಲ್ ಸೋರ್ಸಸ್ ಅಂದ್ರೆ ಸನ್ಲೈಟ್ ಆಗಿರ್ಲಿ, ಸೊ ಒಂದು ಹೀಟಿಂಗ್ ಪಾಯಿಂಟ್ ಇಂದ ಸೊ ಅವ್ರಿಗೆ ಅದನ್ನ ನಾವು ಇದು ಮಾಡ್ತಾರೆ. ಸೊ ಅವರು ಸನ್ಲೈಟ್ ಇಂದ ಅವರು ಬಾಡಿ ಟೆಂಪರೇಚರ್ನ ಕೂಲ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಆ ಥರ ಪ್ರಾಣಿಗಳ ಮತ್ತೆ ಸ್ನೇಕ್ಸ್, ಲಿಸರ್ಡ್, ಟಾರ್ಟಾಯ್ಸ್, ಟರ್ಟಲ್ಸ್, ಅಲಿಗೇಟರ್, ಕ್ರೊಕೊಡೈಲ್ ಇದೆಲ್ಲ ಬಂದು ರೆಪ್ಟೈಲ್ ಫ್ಯಾಮಿಲಿಗೆ ಬರುತ್ತೆ. ಬಾಲ್ ಪೈಥಾನ್, ಇಂಗ್ಲೀಷಲ್ಲಿ ಬಾಲ್ ಪೈಥಾನ್ ಅಂತ ಹೇಳ್ತೀವಿ. ಸೊ ಯಾಕೆ ಬಾಲ್ ಪೈಥಾನ್ ಅಂತ ಹೇಳಿದ್ರೆ ಇವರು ರೆಸ್ಟ್ ಮಾಡೋದು, ಸೊ ಮಲಗಬೇಕು ಅನ್ನೋದು ಏನು ಮಾಡ್ತಾರೆ, ಫುಲ್ ಬಾಲ್ ಥರ ಕರ್ಲ್ ಅಪ್ ಆಗಿ ಮಲ್ಕೊಳ್ತಾರೆ. ಸೊ ಹಾಗಾಗಿ ನಾವು ಬಾಲ್ ಪೈಥಾನ್. ಸೊ ಇದು ಒನ್ ಆಫ್ ಅ ನಾನ್ ವೆನಸ್ ಅಂದ್ರೆ ಕನ್ನಡದಲ್ಲಿ ನಂಜು ಅನ್ನೋದೇ ಇರೋದಿಲ್ಲ ಇವರಲ್ಲಿ. ಸೊ ಇದು ಒನ್ ಆಫ್ ಅ ಪೆಟ್ ಸ್ನೇಕ್ಸ್. ಸೊ ಸಾಕುವಂತ ಪ್ರಾಣಿಗಳು ಆಗಿರುತ್ತೆ. ಸೊ ನೀವು ಕೂಡ ಮುಟ್ಟಬಹುದು ಇವನ್ನ. ಸೊ ಆದ್ರೆ ನಮ್ಮ ಪ್ರಾಣಿಲಿ ಮಾತ್ರ ಹೊರಗಡೆ ನೋಡಿದ್ರೆ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬೇಡಿ, ತುಂಬಾ ಹತ್ತಿರದಲ್ಲಿ ಹೋಗ್ಬೇಡಿ. ಯಾಕೆಂದ್ರೆ ಯಾವ ಹಾವಲ್ಲಿ ನಂಜಿರುತ್ತೆ, ಯಾವ ಹಾವಲ್ಲಿ ಐಡೆಂಟಿಫೈ ಗೊತ್ತಾಗೋದು ಸೊ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಮ್ಮ ಭಾರತದಲ್ಲಿ 80% ಶೇಕಡ ಬರೀ ನಂಜಿಲ್ದಿರ ಹಾವುಗಳೇ ಇರೋ ಹಾವುಗಳು ಬರೀ 20% ಅಷ್ಟೇ. ಸೊ ಇಲ್ದಿರೋ ಹಾವುಗಳು ಮಿಮಿಕ್ ಮಾಡಿ ಬದುಕ್ತಾ ಇರ್ತಾರೆ. ಸೊ ಅವರ ರಕ್ಷಣೆಗೋಸ್ಕರ ಅವ್ರು ಹಾಗೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸೊ ನೀವು ಕೂಡ ಟಚ್ ಮಾಡಿ ಮುಟ್ ನೋಡಿ. ಸೊ ಕೆಳಗಡೆಯಿಂದ ಮುಟ್ಟಿ, ಯಾವುದೇ ಕಾರಣಕ್ಕೂ ಮೇಲಿಂದ ಮುಟ್ಟಬೇಡಿ. ಸೊ ಮೇಲಿಂದ ಮುಟ್ಟೋದು ಅಂತಂದ್ರೆ ಯಾಕೆ ಪಕ್ಷಿಗಳು ಮೇಲಿಂದ ಬಂದು ಹಿಡ್ಕೊಳ್ತಾವಲ್ಲ, ಸೊ ಇವರಿಗೆ ಆ ಭಯ ಅನ್ನೋದು ಭಯ ಆಗಬಾರ್ದು ಅದಕ್ಕೋಸ್ಕರ ನಮಗೆ ಸೊ ನಾವು ಕೆಳಗಡೆಯಿಂದ ಟಚ್ ಮಾಡ್ತೀವಿ. ಏನು ಮಾಡೋದು, ಮುಟ್ತೀಯಾ ಕೆಳಗಿಂದ? ಏನು ಮಾಡೋದು, ಇಲ್ಲಿ ಕೆಳಗಡೆ ನೋಡು ನೋಡು, ನಾನು ಮುಟ್ತಾ ಇದ್ದೀನಿ ನೋಡು. ಮುಟ್ಟು, ಏನಾಗಲ್ಲ. ಮುಟ್ಟು ಹಿಂಗಂದ ಏನು ಮಾಡಲ್ಲ. 2 ಕೈಯಾಗ ಮುಟ್ಟು. ಚೆನ್ನಾಗಿದ್ಯಾ? ಹಿಡ್ಕೊಂಡೋಗಣ? ಚೆನ್ನಾಗಿದೆ. ಫ್ರೆಂಡ್ ಮುದ್ದಾಗಿದ್ದಾವ ಮಕ್ಕಳೆಲ್ಲ. ನಾಳೆ ಚಿನ್ನ ಇನ್ನು ಸ್ಕೂಲ್ಗೆ ಹಾಕ್ತಿರಿ ಈ ತರ ಎಲ್ಲ ಹೇಳ್ಕೊಡ್ತೀನಿ. ಹೋಗ್ತೀಯ ನೀನು? ಶಾಶ್ವತ ಇಲ್ಲಿ ಸರಿಯಾಗಿ ಇಡ್ಕೊ, ಹಿಂಗೆ ಮುಂದಕ್ಕೆ ಇಡ್ಕೊ ಕ್ಲೀನಾಗಿ. ಏನ ಸೊ ಏನಕ್ಕೆ ಈ ತರ ಗ್ರೀನ್ ಕಲರ್ ಮೊಟ್ಟೆಗಳನ್ನ ಇಡ್ತಾರೆ ಇವರು ಅಂತ ಅಂದ್ರೆ, ನಾನು ಹೇಳ್ದೆ ಅಲ್ವ, ಇವರೆಲ್ಲ ಆಸ್ಟ್ರೇಲಿಯಾ ದೇಶದವರು. ಆಸ್ಟ್ರೇಲಿಯಾ ಬಂದ್ಬಿಟ್ಟು ಗ್ರಾಸ್ ಲ್ಯಾಂಡ್ಸ್. ಸೊ ಇವರೆಲ್ಲ ನೆಲದ ಮೇಲೆ ಮೊಟ್ಟೆ ಇಡೋದ್ರಿಂದ ಸೊ ಕೆಮೋಫ್ಲೇಜ್ ಆಗುತ್ತೆ. ಈ ಗ್ರೀನ್ ಮತ್ತೆ ಗ್ರಾಸ್ ಲ್ಯಾಂಡ್ಸ್ಗೆ ಕೆಮೋಫ್ಲೇಜ್ ಆಗುತ್ತೆ.